ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಡರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಹೊಸ ಇವಿ ಗಾಡಿನ ಲಾಂಚ್ ಮಾಡೋದ್ರ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಯಾರಿದ್ರು ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಕ್ಕಂದ್ರೆ ರಾಯಲ್ ಎನ್ಫೀಲ್ಡ್ ಫೇಮಸ್ ಆಗಿದೆ, ನೇಮು ಫೇಮು ಬಂದಿದೆ. ಆ ಗಾಡಿ ವೆಯ್ಟು, ಸ್ಟ್ರೆಂತ್ ಮತ್ತೆ ಅದ್ರಲ್ಲಿ ಬರ್ತಿದ್ದ ಗುಡು ಸೌಂಡ್ ಇಂದ ಡಬ್ ಡಬ್ ಅಂತ ಸೌಂಡ್ ಹಾಕೊಂಡು ರೋಡಲ್ಲಿ ಓಡಾಡಿಸ್ತಿದ್ದಾರೆ. ಎಲ್ಲ ನೋಡ್ತಿದ್ದಾರೆ. ನಾವು ಒಂದು ಇಂಡೆಂಟ್ ಇಂದ ರಾಯಲ್ ಎನ್ಫೀಲ್ಡ್ ನ ತುಂಬಾ ಜನ ಇಷ್ಟಪಡ್ತಿದ್ರು. ಆ ಗಾಡಿ ಸರ್ವಿಸು, ಸೇಲ್ಸು, ಪ್ರೈಸು ನೀವು 50,000 ಎಕ್ಸ್ಟ್ರಾ ಇಟ್ಬಿಟ್ರು ಕೂಡ ತಗೋತಿದ್ರು. ಯಾಕಂದ್ರೆ ಆ ಮಟ್ಟಿಗೆ ನೇಮ್ ಫೇಮ್ ಮಾಡಿತ್ತು. ಬಟ್ ಆದ್ರೆ ಈಗ ರಾಯಲ್ ಎನ್ಫೀಲ್ಡ್ ಅವರು ಮುಂದೆ ಫ್ಯೂಚರ್ ಇವಿ ಐತೆ ಅಂತ ಅವ್ರಿಗೂ ಅರ್ಥ ಮಾಡ್ಕೊಂಡವ್ರೆ. ಪ್ರತಿಯೊಂದು ಇವಿ ಕಂಪ್ನಿಗಳು, ಪೆಟ್ರೋಲ್ ಕಂಪ್ನಿಗಳು ಏನೇನು ಬೈಕ್ ಲಾಂಚ್ ಮಾಡ್ತಿದ್ರು ಅವರೆಲ್ಲ ಇವಿಗೆ ಸ್ವಿಚ್ ಆಗ್ತಾವ್ರೆ. ಅವರು ಒಂದೊಂದು ಇವಿ ಬೈಕ್ ನ ಲಾಂಚ್ ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಅವರು ನಿಧಾನಕ್ಕೆ ಬಂದ್ರು ಕೂಡ ರಾಯಲ್ ಎನ್ಫೀಲ್ಡ್ ಹೊಸ ಬೈಕ್ ನ ಇವಾಗ ರಿವೀಲ್ ಮಾಡಿದ್ದಾರೆ. ಏಪ್ರಿಲ್ 10ನೇ ತಾರೀಕು. ನಾನು ಅವತ್ತೇ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಕೆಲವೊಂದು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಆ ಥರ ಆಗಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಎಲೆಕ್ಟ್ರಿಕ್ಗೆ ಈ ಸತಿ ಸ್ಟಾರ್ಟ್ ಪ್ರಾರಂಭ ಆಗಿದೆ. ಇವ್ರು 1944 ಒಂದು ಈ ಬೈಕ್ ಇವ್ರದ್ದು ಏನಿತ್ತು ಪೆಟ್ರೋಲ್ ಬೈಕು, ಆ ಬೈಕ್ ನ ಇನ್ಸ್ಪಿರೇಷನ್ ಆಗಿ ಈ ಬೈಕ್ ನ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನ್ ಲುಕ್ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತೈತೆ ಅಂತ. ಒಂಥರ ರಾಯಲ್ ಎನ್ಫೀಲ್ಡ್ ಅಂದ್ರೆ ಒಂದು 200 ಅಟ್ಲೀಸ್ಟ್ ಒಂದು 150-160 kg ಇರಬೇಕು ಬೈಕ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಪ್ರತಿಯೊಬ್ಬರು ಯೂಸರ್ಸ್ಗೆ. ಬಟ್ ಆದ್ರೆ ಈ ಗಾಡಿದು ಬರೀ 124 kg ವೆಯ್ಟ್ ಇದೆ ಗಾಡಿ. ಸೊ ಕಮ್ಮಿ ವೆಯ್ಟ್ ಆಯ್ತು ಅನ್ಸುತ್ತೆ. ಬಟ್ ಡಿಸೈನ್ ಒಂಥರ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡಿ ವೆರೈಟಿ ಆದಂಥ ಡಿಸೈನ್ ಮಾಡಿದ್ದಾರೆ. ಈ ಥರ ಡಿಸೈನ್ ಮುಂಚೆ ಯಾರೂ ಮಾಡಿರಲಿಲ್ಲ, ಆ ಥರ ಮಾಡಿದ್ದಾರೆ. ಸೊ ಇದು ಗ್ರೈಡ್ ಫೋರ್ಕ್ ಸಸ್ಪೆನ್ಷನ್ ಹಾಕಿರೋದು ಒಂಥರ ವೆರೈಟಿ ಆಗೈತೆ. ಯುನೀಕ್ ಆಗಿ ರಾಯಲ್ ಎನ್ಫೀಲ್ಡ್ ಅವರು ಒಂದು ಏನು ರಾಯಲ್ ಎನ್ಫೀಲ್ಡ್ ಬೇಸ್ ಐತೆ ಅವ್ರಿಗೆ ಖುಷಿ ಆಗೋವಾಗೆ ಒಂದು ತಂದಿದ್ದಾರೆ. ಪರ್ಫಾರ್ಮೆನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 15.4 kW ಇರೋಂಥ ಮೋಟ್ರ್ ಕೊಡ್ತವ್ರೆ. 0 to 60 3.7 ಸೆಕೆಂಡಲ್ಲಿ ಹೋಗುತ್ತೆ. 115 km ಟಾಪ್ ಸ್ಪೀಡ್ ಐತೆ. ಮತ್ತೆ IDC ರೇಂಜು 154 km IDC ರೇಂಜ್ ಕ್ಲೈಮ್ ಮಾಡ್ತಾವ್ರೆ. ಇನ್ನು ಬ್ಯಾಟ್ರಿಗೆ ಗೊತ್ತು ಅಂತ 3.91 kW ಬ್ಯಾಟ್ರಿ ಪ್ಯಾಕ್ ಇದೆ. ಮತ್ತೆ IDC ರೇಂಜು 154 km ಇದೆ. 20 to 80%, 20ರಿಂದ 80% 60 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಇದನ್ನ ಆನ್ ಬೋರ್ಡ್ ಚಾರ್ಜಿಂಗು ಗಾಡಿ ಜೊತೆ ಕೊಡೋ ಚಾರ್ಜರ್ಲಿ 0 to 100 ಆಗಿ 2 hours 40 minutes ತಗೊಳುತ್ತೆ. ಪ್ರೈಸ್ ಬೈ ವಿಷಯಕ್ಕೆ ಗೊತ್ತು ಅಂದ್ರೆ ಪ್ರೈಸು ಅರೌಂಡ್ 2,80,000 ರೂಪಾಯಿ ಎಕ್ಸ್ಟ್ರಾ ರೂಮ್ ಪ್ರೈಸ್ ಐತೆ. ಇವ್ರು ಕೊಡ್ತಾರಂತ ಕಾನ್ಫಿಗರೇಷನ್ಗೆ ಈ ಪ್ರೈಸ್ ಜಾಸ್ತಿ ಆಯ್ತು. ಯಾಕಂದ್ರೆ ಮಾರ್ಕೆಟಲ್ಲಿ ಇದಕ್ಕಿಂತ ಕಮ್ಮಿ ಸಿಕ್ಕಾಪಟ್ಟೆ ಕೊಡ್ತಾರೆ. ಬಟ್ ರಾಯಲ್ ಎನ್ಫೀಲ್ಡ್ ಅಲ್ಲೇ ತಗೋಬೇಕು, ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಇರ್ತಾರಲ್ಲ ಅಂಥವ್ರಿಗೆ ದುಡ್ಡು ಮುಖ ಏನು ನೋಡಲ್ಲ, ಅವ್ರು ತಗೋತಾರೆ ಅಂತ ನನ್ಗನ್ಸುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿಮ್ಗೇನು ಅನ್ಸುತ್ತೆ ಇವರೆಲ್ಲ ಇಷ್ಟೊಂದೆಲ್ಲ ಲಾಂಚ್ ಮಾಡಿರೋದು? ಅದಾದ್ಮೇಲೆ ಬ್ಯಾಟ್ರಿ ಆಸ್ ಸರ್ವಿಸ್ ಅಂತ ಐತೆ. ಅದ್ರ ಮೇಲೆ ತಗೋತೀನಿ ಅಂದ್ರೆ 2 ಲಕ್ಷ ರೂಪಾಯಿ ಆಗೈತೆ. ಬ್ಯಾಟ್ರಿ ಆಸ್ ಸರ್ವಿಸು, ಫುಲ್ ಪೇಮೆಂಟ್ ಎರಡಕ್ಕೂ ಅಂತ ಮೇಜರ್ ಡಿಫರೆನ್ಸ್ ಇಲ್ಲ. ನಿಮ್ಗೇನೋ ಬ್ಯಾಟ್ರಿ ಆಸ್ ಸರ್ವಿಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಗ್ಗೆ ಕಮೆಂಟ್ ಬಗ್ಗೆ ತಿಳಿಸಿ. ನಾನು ಅದ್ರ ಬಗ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಬ್ಯಾಟ್ರಿ ಆಸ್ ಸರ್ವಿಸು ಯಾವ ರೀತಿ ಕೊಡ್ತಾರೆ, ಸೊ ಅದನ್ನ ಫುಲ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದಿಷ್ಟು ರಾಯಲ್ ಎನ್ಫೀಲ್ಡ್ ಹೊಸದಾಗಿ ಲಾಂಚ್ ಮಾಡಿರುವಂಥ ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫೀ ಈ ಬೈಕ್ ಏನೈತೆ ಇದ್ರ ಬಗ್ಗೆ ತಿಳಿಸೋಂಥ ವಿಡಿಯೋ ಇದಾಗಿತ್ತು. ನಿಮ್ಗೆ ಏನಿಸ್ತು? ರಾಯಲ್ ಎನ್ಫೀಲ್ಡ್ ಅವ್ರು ಇಟ್ಟಿರೋ ಪ್ರೈಸೇ ಆಗ್ಬೋದು, ಇವರು ಕೊಡ್ತಾರ ಕಾನ್ಫಿಗರೇಷನ್ ಆಗ್ಬೋದು, ಈ ತಗೋಬೋದು ಅನ್ಸುತ್ತಾ? ಮತ್ತೆ ರಾಯಲ್ ಎನ್ಫೀಲ್ಡು ಇವಿಲಿ ಸಸ್ಟೈನ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಪೆಟ್ರೋಲ್ ಗಾಡಿಲಿ ನೇಮ್ ಫೇಮ್ ಮಾಡ್ದಂಗೆ ಇವರು ಇವಿಲಿ ಎಷ್ಟು ನೇಮ್ ಫೇಮ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಇದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದ್ದಕ್ಕಾಗಿ ಧನ್ಯವಾದಗಳು.